KREIS-ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ಲ. ಲೋಕ ದಾಳಿಯಲ್ಲಿ ಸಿಕ್ಕಿಬಿದ್ದವರಿಗೆ ಮತ್ತೆ ಕೆಲಸದ ಗಿಫ್ಟ್. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ಲ. ಲೋಕ ದಾಳಿಯಲ್ಲಿ ಸಿಕ್ಕಿಬಿದ್ದವರಿಗೆ ಮತ್ತೆ ಕೆಲಸದ ಗಿಫ್ಟ್. ಈಗ ಸಮಾಜ ಕಲ್ಯಾಣ ಇಲಾಖೆ ಎಇ ಜನಾರ್ದನ್ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಎಇ ಜನಾರ್ದನ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಭಾರಿ ಪ್ರತಿಭಟನೆ ಆಗ್ತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗ್ತಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆನೇ ಇಲ್ವಾ? ಏನೇ ಭ್ರಷ್ಟಾಚಾರ ಮಾಡಿದ್ರೂ ಕೂಡ ಅವರಿಗೆ ಕರೆದು ಕೆಲಸ ಕೊಡ್ತೀರಲ್ಲ. ಲೋಕಾದಾಳಿಯಲ್ಲಿ ಸಿಕ್ಕಿಬಿದ್ದವರಿಗೂ ಕೂಡ ಕೆಲಸದ ಗಿಫ್ಟ್ ಕೊಡ್ತೀರಲ್ಲ. ಸಮಾಜ ಕಲ್ಯಾಣ ಇಲಾಖೆ ಎಇ ಜನಾರ್ದನ್ ಮತ್ತೆ ಕೆಲಸಕ್ಕೆ ಹಾಜರಾಗಿರುವಂತದ್ದು. ಅವರ ವಿರುದ್ಧ ಈಗ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಿದೆ. ಕೆಆರ್ಎಸ್ ಪಕ್ಷದಿಂದ ಕಾರ್ಯಕರ್ತರಿಂದ ಭಾರಿ ಪ್ರತಿಭಟನೆ ಆಗ್ತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗ್ತಿರುವಂತದ್ದು. ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದವರಿಗೂ ಕೂಡ ಮತ್ತೆ ಕೆಲಸ ಕೊಡ್ತಾರೆ ಅಂದ್ರೆ ಈಗ ಅವರ ವಿರುದ್ಧ ಪ್ರತಿಭಟನೆ ಆಗ್ತಿದೆ. ಆಕ್ರೋಶ ಕೇಳಿ ಬರ್ತಿದೆ. ಪ್ರಚಾರಕ್ಕೆ ಮಾತ್ರ ಅಹಿಂದ, ಅನುದಾನವೆಲ್ಲ ಗೋವಿಂದ. ಪ್ರಚಾರಕ್ಕೆ ಮಾತ್ರ ಅಹಿಂದ, ಅನುದಾನವೆಲ್ಲ ಗೋವಿಂದ. ಪ್ರಚಾರಕ್ಕೆ ಮಾತ್ರ ಅಹಿಂದ, ಅನುದಾನವೆಲ್ಲ ಗೋವಿಂದ. ಹೆಸರಿಗೆ ಮಾತ್ರ ಅಹಿಂದ, ಅನುದಾನವೆಲ್ಲ ಗೋವಿಂದ. ಹೆಸರಿಗೆ ಮಾತ್ರ ಅಹಿಂದ, ಅನುದಾನವೆಲ್ಲ ಗೋವಿಂದ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಕ್ರಮವಾಗ್ತಿದೆ. ಜನಾರ್ದನ್ ರಕ್ಷಣೆಗೆ ನಿಂತ ಸಚಿವ ಮಹದೇವಪ್ಪ. ಭ್ರಷ್ಟಾಚಾರ ಕಡಿವಾಣ ಹಾಕಬೇಕಿದ್ದ ಸಚಿವರೇ ಈಗ ಗಪ್ ಚುಪ್. KREIS ಸೂಪರಿಂಟೆಂಡೆಂಟ್ ಆಗಿರುವಂತಹ ಜನಾರ್ದನ್ ಲೋಕಾಯುಕ್ತ ದಾಳಿ ವೇಳೆ ಅಕ್ರಮ ಆಸ್ತಿ ಗಳಿಕೆ ಪತ್ತೆಯಾಗಿತ್ತು. ಇಷ್ಟಾದ್ರೂ ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ಜನಾರ್ದನ್ ಇದಕ್ಕೆ ಸಚಿವ ಮಹದೇವಪ್ಪರ ಕೃಪಾ ಕಟಾಕ್ಷ ಕಾರಣ ಅಂತ ಈಗ ಆರೋಪ ಕೇಳಿ ಬರ್ತಿದೆ. ತಕ್ಷಣ ಜನಾರ್ದನ್ ವಜಾಗೆ ಆಗ್ರಹಿಸಿ ಕೆಆರ್ಎಸ್ ಪ್ರತಿಭಟನೆ ಮಾಡ್ತಿದೆ. ದಾಖಲೆಗಳಿದ್ರೂ ಭ್ರಷ್ಟಾಚಾರ ತಡೀತಿಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಬಾಯಲ್ಲಿ ಅಹಿಂದ, ಮಾಡೋದೆಲ್ಲ ಗೋವಿಂದ ಅನ್ನುವಂಥ ಘೋಷಣೆ ಕೇಳಿ ಬರ್ತಿದೆ ಕಾರ್ಯಕರ್ತರಿಂದ, ಕೆಆರ್ಎಸ್ ಕಾರ್ಯಕರ್ತರಿಂದ. ಹೆಜ್ಜೆ ಹೆಜ್ಜೆಗೂ ನಡೀತಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು. ಇಷ್ಟಾದ್ರೂ ಕೂಡ ಎಇ ಜನಾರ್ದನ್ ರಕ್ಷಣೆಗೆ ಮಹದೇವಪ್ಪ ನಿಂತಿದ್ದಾರೆ. ಸಚಿವರು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಿದ್ದಂತಹ ಸಚಿವರೇ ಹಿಂಗೆ ಮಾಡಿದ್ರೆ ಹೆಂಗೆ? ಯಾಕೆಂದ್ರೆ ಉನ್ನತ ಹುದ್ದೆಯಲ್ಲಿರುವಂತಹ ಜನಾರ್ದನ್ ಮತ್ತೆ ಇದಾದ ನಂತರವೂ ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಭ್ರಷ್ಟಾಚಾರ ನಿಲ್ಲಲ್ವಾ ಅಂತ ಈಗ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪಾರ್ಕ್ನಲ್ಲಿ ಇವತ್ತು ಕೆಆರ್ಎಸ್ ಪಾರ್ಟಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ KREIS-ನಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ KRS ಪಾರ್ಟಿಯ ಜೀವನ್ ಅವರು ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಏನು ಸರ್ ಇದು ಆರೋಪ? ಯಾಕೆ ನೀವು ವಿರೋಧಿಸಿ ಭ್ರಷ್ಟಾಚಾರದ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ? ಯಾವ ಕಾರಣಕ್ಕಾಗಿ? ಏನೆಲ್ಲ ಭ್ರಷ್ಟಾಚಾರ ನಡೀತಾ ಇರುವಂಥದ್ದು ಸರ್? ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸಂಸ್ಥೆಯಾದಂಥ KREIS ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ. ಇಲ್ಲಿ ಏನು ವಸತಿ ನಿಲಯಗಳಿದೆ, ಸರ್ಕಾರದ ವಸತಿ ನಿಲಯಗಳನ್ನು ಅಲ್ಲಿರುವಂತಹ ಕೆಲಸಗಳನ್ನು ಮಾಡುವಂಥ ಒಂದು ಸಂಸ್ಥೆ. ಕಟ್ಟಡಗಳು ಕಟ್ಟೋದಿರ್ಬೋದು ಅಥವಾ ಟೆಂಡರ್ನಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಸಂಸ್ಥೆಯೇ ಮಾಡುವಂಥದ್ದು. ಆದರೆ ಇಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿಯಷ್ಟು ಹಗರಣ ನಡೆದಿದೆ. ಕಳೆದ ವಾರ ನಾವು ನೋಡಿದ್ದೀವಿ, ಸೂಪರಿಂಟೆಂಡೆಂಟ್ ಆದಂತಹ ಜನಾರ್ದನ್ ರವರು ಲೋಕಾಯುಕ್ತ ದಾಳಿಗೆ ಒಳಗಾದರು. ಸುಮಾರು 170 ಕೋಟಿ ನಗದು ಅವರ ಆಪ್ತರ ಮನೆಯಲ್ಲಿ ಸಿಕ್ತು. ಆದರೆ ಆ ವ್ಯಕ್ತಿನ ಇನ್ನೂ ಈ ಇಲಾಖೆ ಸಸ್ಪೆಂಡ್ ಮಾಡಿಲ್ಲ. ಅವರು ದಿನನಿತ್ಯ ಕೆಲಸಕ್ಕೆ ಬರ್ತಾ ಇದ್ದಾರೆ, ಕೆಲವು ಫೈಲ್ಗಳಿಗೆ ರುಜು ಆಗ್ತಾ ಇದ್ದಾರೆ. ಈ ರೀತಿಯಾದಂಥ ಕೆಲಸಗಳು ನಡೀತಾನೆ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯನವರ ಸರ್ಕಾರ ಅಹಿಂದ ಸರ್ಕಾರ ಅಂತ ಬಂತು. ಆದರೆ ಇವತ್ತು ಅಹಿಂದ ಮಕ್ಕಳಿಗೆ ಏನು ಹಿಂದುಳಿದ ವರ್ಗಗಳ ಮಕ್ಕಳು ಮತ್ತು SC ST ಮಕ್ಕಳಿಗೆ ಇವತ್ತು ದೌರ್ಜನ್ಯ ಅನ್ಯಾಯಗಳು ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಭ್ರಷ್ಟರು ಇನ್ನೂ ಕೆಲಸದಲ್ಲಿ ಇರಬಾರ್ದು, ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಅವ್ರನ್ನ ತೊಲಗಿಸ್ಬೇಕು ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈಗ ಈ ಹಿಂದೆಯೂ ಸಹ ಈ ಭ್ರಷ್ಟಾಚಾರದ ವಿಚಾರವಾಗಿ ತಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದೀರಾ ಹೇಗೆ ಸರ್? ಖಂಡಿತವಾಗ್ಲೂ ಈ ವಿಚಾರವಾಗಿಯೇ ಈ ಏನು ಲೋಕಾಯುಕ್ತ ದಾಳಿ ಆಗೋದಕ್ಕೆ ಮುಂಚೆನೇ KRS ಪಕ್ಷ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಯಲ್ಲಿ ನಡೀತಾ ಇರುವಂಥ ಹಗರಣಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಏನು
ಅಲ್ಲಿರುವಂಥ ವಸತಿ ನಿಲಯಗಳಲ್ಲಿ ಇಡ್ಲಿ ಕುಕ್ಕರು ಕೇವಲ 30,000ಕ್ಕೆ ಸಿಗುವಂಥ ಕುಕ್ಕರ್ನ 2 ಲಕ್ಷ ಬಿಲ್ ಮಾಡಿ ತೊಗೊಂಡಿರುವಂಥ ಹಗರಣ ಇದೆ. ಮತ್ತು ಮೆಡಿಕಲ್ ಕಿಟ್ಟು, ಫಸ್ಟ್ ಏಡ್ ಕಿಟ್ಟು 10,000 ರೂಪಾಯಿ ಕಿಟ್ನ ಅದಕ್ಕೆ 90,000, 1 ಲಕ್ಷದವರೆಗೂ ಬಿಲ್ ಮಾಡಿದ್ದಾರೆ. ಈ ರೀತಿಯಾದಂತಹ ನೂರಾರು ಅಕ್ರಮಗಳು, ಟೆಂಡರ್ ಕರೀದಲ್ಲೇ ಅಥವಾ ಟೆಂಡರ್ ಕರೆದೂ ಅದರಲ್ಲಿ ಮಾಡಿರುವಂಥ ಅಕ್ರಮಗಳ ಬಗ್ಗೆ ಎಳೆಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 2 ತಿಂಗಳಿಂದ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ತ ಸಂಸ್ಥೆಯಲ್ಲಿ ನಡೀತಿರುವ ಬಗ್ಗೆ ವಿವರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಲೋಕಾಯುಕ್ತರಿಗೂ ನಾವು ದೂರನ್ನು ಸಲ್ಲಿಸಿದ್ದೀವಿ. ಏನ್ ರಿಪ್ಲೈ ಬಂದಿದೆ ನಿಮ್ಮ ಈ ನೀವೇನು ಸಲ್ಲಿಸಿರುವಂಥ ಡಾಕ್ಯುಮೆಂಟ್ಸ್ಗಳಿಗಾಗಿರ್ಬೋದು, ನಿಮಗೆ ಪ್ರತಿಕ್ರಿಯೆ ಏನು ಸಿಕ್ಕಿದೆ ಸರ್? ಈಗ ನಾವು ಲೋಕಾಯುಕ್ತಗೆ ದೂರು ಸಲ್ಲಿಸಿದ ನಂತರ ಏನು ಸೂಪರಿಂಟೆಂಡೆಂಟ್ ಆದಂತಹ ಜನಾರ್ದನ್ ಮನೆ ಮೇಲೆ ದಾಳಿ ಆಯಿತು. ಈಗ ಅವ್ರಿಗೂ ಲೋಕಾಯುಕ್ತರಿಗೂ ಒಂದು ಖಾತ್ರಿ ಆಯಿತು, ಹೌದು ಇಲ್ಲಿ ಹಗರಣಗಳು ನಡೆದಿದೆ, ಅಕ್ರಮಗಳಾಗಿದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಅವ್ರಿಗೂ ಒಂದು ಖಾತ್ರಿ ಆಯಿತು. ಆದರೆ ನಮಗೆ ಇನ್ನೂ ಕೆಲವು ದಾಖಲೆಗಳು ಬೇಕು ಅಂತ ಕೇಳಿದ್ದಾರೆ. ನಾವು ಅದನ್ನು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಕೇಳಿದ್ದೀವಿ. ಈ ರೀತಿಯಾದಂಥ ಟೆಂಡರ್ ಕಾಲ್ ಮಾಡಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡಿ ಅಂತ ನಾವು ಕೇಳಿದ್ದೀವಿ. ಅವ್ರು ಕೊಟ್ಟ ನಂತರ ಮತ್ತೆ ಅದನ್ನು ಲೋಕಾಯುಕ್ತಗೆ ಸಬ್ಮಿಟ್ ಮಾಡಿ ಇನ್ನೂ ಇಲ್ಲಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಹೊರಗೆಳೆಯುವಂಥ ಪ್ರಯತ್ನ KRS ಪಕ್ಷ ಮಾಡುತ್ತೆ. ಇವತ್ತು ನಿಮ್ಮ ಪ್ರೊಟೆಸ್ಟ್ಗೆ ನಿಮಗೆ ಏನು ನ್ಯಾಯ ಒದಗದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಪ್ರೊಟೆಸ್ಟ್ ಹೇಗಿರುತ್ತೆ? ನೀವು ಇದರ ಪರವಾಗಿ ಯಾವ ರೀತಿಯಾಗಿ, ಇದರ ವಿರೋಧವಾಗಿ ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ? ಈಗ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತಿದೆ. ನಾವು ಇವತ್ತೇನೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದಲ್ಲ. ಆದರೆ ರಾಜ್ಯದ ಜನರಿಗೆ ಏನು ಅಹಿಂದ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಅವರ ಮಕ್ಕಳಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ಇವರ ರಕ್ಷಣೆಯಲ್ಲಿ ಇರುವಂತಹ ಜನಾರ್ದನ್, ಇವರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಫಸ್ಟು ಸಸ್ಪೆಂಡ್ ಮಾಡಬೇಕು, ಅದ ನಂತರ ಇದು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರನ್ನು ತೊಲಗಿಸ್ಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇರೋದು. ಮತ್ತೆ ಅದಕ್ಕೆ ಪಟ್ಟು ಹಿಡಿದು ನಾವು ಕೂತ್ಕೋತೀವಿ. ಸೊ ನೋಡಿದ್ರಲ್ಲ, ಇದಿಷ್ಟು ಏನು KRS ಪಾರ್ಟಿಯ ಜೀವನ್ ಅವರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಣೇಶ್, ಬೆಂಗಳೂರು.